ಜೂನ್ 6, 1674 ಹಿಂದವಿ ಸಾಮ್ರಾಜ್ಯದ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂತಹ ದಿನ. ಇದು ಕೇವಲ ಒಂದು ಪಟ್ಟಾಭಿಷೇಕದ ದಿನವಲ್ಲ. ಈ ದಿನ ಅಂದರೆ ಗುಲಾಮಗಿರಿಯ ಆ ಭೂಮಿಯ ಸ್ವಾಭಿಮಾನ ಮರಳಿ ಬಂದಂತಹ ದಿನ ಇದು. ಆಗಿನ ಕಾಲಘಟ್ಟದಲ್ಲಿ ಉತ್ತರದಲ್ಲಿ ಮೊಘಲರು, ದಕ್ಷಿಣದಲ್ಲಿ ಸುಲ್ತಾನರು, ಹೀಗೆ ಭಾರತ ವರ್ಷದಲ್ಲಿ ಹಿಂದೂಗಳು ಅತಂತ್ರವಾದಂತಹ ಸ್ಥಿತಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಪಟ್ಟಾಭಿಷೇಕವನ್ನು ಸ್ವೀಕರಿಸಿದಂತಹ ಮಹಾದಿನ ಇದು. ತಾಯಿ ಜೀಜಾಬಾಯಿಯವರ ಧಾರ್ಮಿಕ ಬೋಧನೆ ಮತ್ತು ಗುರುಗಳ ಮಾರ್ಗದರ್ಶನದಲ್ಲಿ ಹಿಂದವಿ ಸಾಮ್ರಾಜ್ಯವನ್ನು ಕಟ್ಟಿದಂತಹ ಧೀರ ವೀರ ಛತ್ರಪತಿ ಶಿವಾಜಿ ಮಹಾರಾಜರು. ಧರ್ಮದ ಉಳಿವಿಗಾಗಿಯೇ ಭಗವಂತನೇ ಅವತಾರವನ್ನು ತೆಗೆದುಕೊಂಡು ಬಂದಂತಹ ಮಹಾನ್ ಪುರುಷ ಛತ್ರಪತಿ ಶಿವಾಜಿ ಮಹಾರಾಜರು ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಇಂದು ಅವರ ಪಟ್ಟಾಭಿಷೇಕದ ದಿನ. ಅವರ ಬದುಕಿಗೆ, ಅವರ ಹೋರಾಟಕ್ಕೆ, ಅವರ ಧರ್ಮ ರಕ್ಷಣೆಯ ಕಾರ್ಯಕ್ಕೆ ನನ್ನ ಅನಂತ ನಮನಗಳು.